CSIRನಲ್ಲಿ ಖಾಲಿ ಇರತಕ್ಕಂತಹ ಸೆಕ್ಯೂರಿಟಿ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿ ಇರ್ತಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ 31 ಮಾರ್ಚ್ 2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ. ಮತ್ತು ಇದನ್ನು ಅಪ್ಲಿಕೇಶನ್ ಯಾವ ರೀತಿ ಹಾಕುವುದು, ಅಪ್ಲಿಕೇಶನ್ ಹಾಕಿರ ನಿಮ್ಗೆ ಸೆಲೆಕ್ಟ್ ಆದರೆ ಮಂತ್ಲಿ ಸ್ಯಾಲ್ರಿ ಎಷ್ಟು, ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ. ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡುತ್ತೀರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು 6/3/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ 31/3/2025 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಸೆಕ್ಯೂರಿಟಿ ಆಫೀಸರ್ಸ್ನಲ್ಲಿ URL ಒಂದು ಪೋಸ್ಟ್ ಇರ್ತಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಮಿನಿಮಮ್ 18 ವರ್ಷ ವಯಸ್ಸು ಇರ್ತೈತಿ. ಮತ್ತು ಮ್ಯಾಕ್ಸಿಮಮ್ ನೋಡೋದಾದರೆ ಸೆಕ್ಯೂರಿಟಿ ಆಫೀಸರ್ನಲ್ಲಿ 35 ವರ್ಷ ಮ್ಯಾಕ್ಸಿಮಮ್ ಇರ್ತೈತಿ. ಮತ್ತು ಎರಡನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ನಲ್ಲಿ URL ಒಂದು ಪೋಸ್ಟ್ ಇರ್ತಾರೆ. ಇದಕ್ಕೆ ಮ್ಯಾಕ್ಸಿಮಮ್ 30 ವರ್ಷ ವಯಸ್ಸು ಇರ್ತೈತಿ. ಮತ್ತು ಮೂರನೇ ನೋಡ್ಬೋದು ಇಲ್ಲಿ ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳಲ್ಲಿ ಟೋಟಲಾಗಿ 4 ಪೋಸ್ಟ್ ಇರ್ತಾರೆ. URL 2 ಪೋಸ್ಟ್ಗಳು ಇರ್ತವೆ. ಮತ್ತು ST ಒಂದು ಪೋಸ್ಟ್, EWSನಲ್ಲಿ ಒಂದು ಪೋಸ್ಟ್ ಇರ್ತಾರೆ. ಇದಕ್ಕೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ 27 ವರ್ಷ ವಯಸ್ಸು ಇರ್ತೈತಿ. ಮತ್ತು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ನಲ್ಲಿ 5 ಪೋಸ್ಟ್ಗಳು ಇರ್ತವೆ. ಅದು URL 3 ಪೋಸ್ಟ್ ಇರ್ತವೆ, OBC ಒಂದು ಪೋಸ್ಟ, ST ಒಂದು ಪೋಸ್ಟ. ಇದಕ್ಕೆ ಮ್ಯಾಕ್ಸಿಮಮ್ 28 ವರ್ಷ ವಯಸ್ಸಿದ್ದಿರ್ತೈತಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು 4ನೇ ಪೋಸ್ಟ್ ನೋಡೋದಾದರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಫೈನಾನ್ಸ್ ಒಳಗೆ ಅಕೌಂಟ್ಸ್ ಒಳಗೆ ಬರ್ತೈತಿ. URL 2 ಪೋಸ್ಟ್ URL ಒಂದು ಪೋಸ್ಟ್ ಇರ್ತೈತಿ, ST ಒಂದು ಪೋಸ್ಟ. ಟೋಟಲಾಗಿ 2 ಪೋಸ್ಟ್ ಇರ್ತಾರೆ. ಇಲ್ಲಿ ನೋಡ್ಬೋದು ಇದಕ್ಕೂ ಕೂಡ ಮ್ಯಾಕ್ಸಿಮಮ್ 28 ವರ್ಷ ವಯಸ್ಸು ಇರ್ತೈತಿ. ಮತ್ತು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಸ್ಟೋರ್ ಆ್ಯಂಡ್ ಪರ್ಚೇಸ್ ಒಳಗಿದೆ. ಇಲ್ಲಿ URL ಒಂದು ಪೋಸ್ಟ, ST ಒಂದು ಪೋಸ್ಟ. ಟೋಟಲಾಗಿ 2 ಪೋಸ್ಟ್ ಇರ್ತಾರೆ. ಇಲ್ಲಿ ನೋಡ್ಬೋದು ಇದಕ್ಕೆ ಮ್ಯಾಕ್ಸಿಮಮ್ 28 ವರ್ಷ ವಯಸ್ಸಿದ್ದಿರ್ತೈತಿ ಸ್ನೇಹಿತರೆ. ಮತ್ತು ಕನಿಷ್ಠ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ 18 ವರ್ಷ ವಯಸ್ಸು ಕೊಟ್ಟಿರ್ತಾರೆ. 18 ವರ್ಷ ಯಾರಿಗೆಲ್ಲ ಕಂಪ್ಲೀಟ್ ಆಗಿರ್ತಾವೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇಲ್ಲಿ ನೋಡ್ಬೋದು ಏಜ್ ರಿಲ್ಯಾಕ್ಷನ್ SC ST ಅವರಿಗೆ 5 ವರ್ಷ ಇರ್ತೈತಿ. OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ ಸ್ನೇಹಿತರೆ. ಮತ್ತೆಲ್ಲ ನೋಡೋದಾದರೆ ಲೆವೆಲ್ 7th ಬೇಸಿಕ್ಸ್ ಪೇ ನೋಡ್ಬೋದು ಇಲ್ಲಿ ಎಷ್ಟು ಐತಪ್ಪ ಅಂತಂದ್ರೆ ನೋಡೋದಾದರೆ 80,000 ರೂಪಾಯಿ ಇರ್ತೈತಿ. ಮತ್ತು ಇದು 63,900 ರೂಪಾಯಿ. ಲೆವೆಲ್ 4th 46,800 ರೂಪಾಯಿ. ಮತ್ತು ಲೆವೆಲ್ 2 ಈ ರೀತಿಯಾಗಿ ನಿಮಗೆ ಸ್ಯಾಲ್ರಿ ಇರ್ತಾವೆ ಮಂತ್ಲಿ 35,800 ರೂಪಾಯಿ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ದ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡ್ಬೋದು ಸೆಕ್ಯೂರಿಟಿ ಆಫೀಸರ್ಸ್ ಹುದ್ದೆಗಳಿಗೆ ಸರ್ವಿಸ್ ಮಂದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಜೊತೆಗೆ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಒಳಗೆ 10 ವರ್ಷ ಕೆಲಸ ಮಾಡಿದರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ. ಮತ್ತು 2ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಇದು ಮಿಸ್ಟೇಕ್ ಆಗಿದೆ. ಮಾಸ್ಟರ್ ಡಿಗ್ರಿ ಇನ್ ಹಿಂದಿ ಇಂಗ್ಲೀಷ್ ವಿತ್ ಟ್ರಾನ್ಸ್ಲೇಟಿನ್ ಎಕ್ಸ್ಪೀರಿಯನ್ಸ್ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಹಿಂದಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬರ್ತಿರ್ಬೇಕು ನಿಮಗೆ ಅಂಥವ್ರು ಇದಕ್ಕೆ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಇದಕ್ಕೆ ಹುದ್ದೆಗೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು 3ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ 12th ಪಾಸ್ ಆದರೂ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 4ನೇ ಪೋಸ್ಟ್ ನೋಡೋದಾದರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸೇಮ್ ಅದಕ್ಕೂ ಕೂಡ 12ನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಬರ್ತಿರಬೇಕು. ಇಲ್ಲಿ ನೋಡ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ 35 ವರ್ಡ್ ಪರ್ ಮಿನಿಟ್ ಒಳಗೆ ಇಂಗ್ಲೀಷ್ ಒಳಗೆ ಟೈಪ್ ಮಾಡಬೇಕು. ನಿಮಗೇನಾದರೂ ಇಂಗ್ಲೀಷ್ ಒಳಗೆ ಟೈಪ್ ಮಾಡೋಕ್ಕೆ ಬರ್ಲಿಕ್ಕಂದ್ರೆ ನೀವು ಏನಾದರೂ ಹಿಂದಿ ಒಳಗೆ ಸ್ವಲ್ಪ ಎಕ್ಸ್ಪರ್ಟ್ ಇದ್ರಂದ್ರೆ ನೀವು 30 ವರ್ಡ್ ಪರ್ ಮಿನಿಟ್ ಒಳಗೆ ಹಿಂದಿ ಒಳಗೆ ಟೈಪ್ ಮಾಡೋಕ್ಕೆ ಬರ್ತಿತ್ತಂದ್ರೂ ಕೂಡ ಟೈಪ್ ಮಾಡ್ಬೋದು. ಇವೆರಡರಲ್ಲಿ ಒಂದು ಮಾತ್ರ ಚೂಸ್ ಮಾಡ್ಕೋಬೇಕು. ಒಂದು ಇಂಗ್ಲೀಷಾರ ಟೈಪ್ ಮಾಡಬೇಕು, ಇಲ್ಲಿಕ್ಕೆ ಹಿಂದಿಯಾರ ಟೈಪ್ ಮಾಡಬೇಕು ಸ್ನೇಹಿತರೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಮೊದಲು ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ, ಆಮೇಲೆ ಸ್ಕಿಲ್ ಟೆಸ್ಟ್ ಇರ್ತೈತಿ, ಅದಾದ ನಂತರ ಇಂಟರ್ವ್ಯೂ ಇರ್ತೈತಿ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ, ಮತ್ತು ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್. ಈ ರೀತಿಯಾಗಿ
5 ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಎಕ್ಸಾಮ CBT ಇರ್ತೈತಿ, ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. ನೆಗೆಟಿವ್ ಮಾರ್ಕಿಂಗ್ ಅವರು ಈ PDF ಒಳಗೆ ಅಷ್ಟು ಕ್ಲಿಯರಾಗಿ ಏನು ಕೊಟ್ಟಿಲ್ಲ ಸ್ನೇಹಿತರೆ. ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ 6/3/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು 31/3/2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಜನರಲ್ OBC ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 500 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇದ್ರ ಜೊತೆಗೆ GST ಇನ್ಕ್ಲೂಡ್ ಆಗಿ ನಿಮ್ಗೆ 500 ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಇಲ್ಲಿ ನೋಡ್ಬೋದು SC ST PWD ವುಮೆನ್ CSR ಎಂಪ್ಲಾಯೀಸ್ ಮತ್ತು ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ. ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ಸಿಂದ ಸ್ವಲ್ಪ ರಿಯಾಯಿತಿಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಈ PDF ಏನಾದರೂ ನೋಡ್ಕೋತಿದ್ದಾರಂದ್ರೆ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಯಾವ ರೀತಿ ಪೋಸ್ಟ್ಗಳನ್ನು ಕರೆದಿರ್ತಾರೆ ಅಂತ. ಮತ್ತು ಇದು ಇವರು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ www.csmcri.res.in ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟ ಮತ್ತು ಅಪ್ಲೈ ಲಿಂಕ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು, ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಅವರು ದಯವಿಟ್ಟು ಫಾಲೋ ಮಾಡ್ಕೊಳ್ರಿ. ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋ ಮುಂದೆ ಏನಾದರೂ ತೊಂದರೆ ಉಂಟಾದ್ರೆ ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನಮ್ಮಲ್ಲಿ ಇನ್ಸ್ಟಾಗ್ರಾಮ್ದ ಅಕೌಂಟ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.